ಈ ವಾಕ್ಯ ಯಾರೆಂದ್ರೆ ಅವರು ಬಂದು ಆರಾಧನೆ ರೊಟ್ಟೆಗೆ ಸ್ತೋತ್ರ, ಯಾರಾದ್ರೆ ಅವರು ಬಂದು ಪಾತ್ರೆಗಾಗಿ ಸ್ತೋತ್ರ ಮಾಡ್ತಾರೆ. ಇದಕ್ಕೆ ವಾಕ್ಯವಿದೆ. ಸಮಸ್ತವನ್ನು ಮರ್ಯಾದೆಗೆ ತಕ್ಕಂತೆ ಕ್ರಮವಾಗಿ ನಡೆಯಬೇಕು. ದೇವರು ಸಭೆಯಲ್ಲಿ ಹಿರಿಯರಲ್ಲಿ ದೇವರು ಸಭೆಯಲ್ಲಿ ಯಾಜಕರಲ್ಲಿ ಏರ್ಪಾಡು ಮಾಡಿ ದೇವರ ಸಭೆಯಲ್ಲಿ ಕರೆಯಲ್ಪಟ್ಟವರಿದ್ದಾರೆ. ನಮಗೆ ಗೊತ್ತು. ಅಪೊಸ್ತಲರ ಕೃತ್ಯಗಳು 6ನೇ ಅಧ್ಯಾಯ ಓದ್ಕೊಡ್ತೀವಿ. ಯೋಹಾನ ಪೇತ್ರರು ಅಂದಿದ್ದಾರೆ, ನಾವು ವಾಕ್ಯ ಹೇಳುವುದರಲ್ಲಿ ವಾಕ್ಯೋಪದೇಶವನ್ನು ಮಾಡುವುದರಲ್ಲಿ ನಿಮ್ಮಲ್ಲಿ ಒಳ್ಳೆಯವರನ್ನು ಜ್ಞಾನಭರಿತರಾಗಿರುವ ಪವಿತ್ರಾತ್ಮ ಭರಿತರಾಗಿರುವ ನಿಮ್ಮಲ್ಲಿ ನೀವು ಏರ್ಪಾಡು ಮಾಡಿದ್ದೀರಿ. ಯಾರಿದ್ದಾರೆ ಸಭೆಯಲ್ಲಿ? ಒಳ್ಳೆಯ ಸಾಕ್ಷಿ ಇರುವವರು, ಸೇವಕರಾಗಿರುವವರು, ಪ್ರವಾದಿಗಳ ಆತ್ಮಗಳು ಪ್ರವಾದಿಗಳ ಸ್ವಾಧೀನದಲ್ಲಿ ಇರಬೇಕು. ಅದರ ಅರ್ಥವೇನೆಂದ್ರೆ ಆರಾಧನೆ ನಡೆಯುವಾಗ ನಮ್ಮ ಸ್ವಾಧೀನದಲ್ಲಿ ನಮಗಿಂತ ದೊಡ್ಡವರಿದ್ದಾರೆ, ಅವರು ಈ ಕಾರ್ಯವನ್ನು ನಡೆಸುತ್ತಾರೆ. ಪರಿಶುದ್ಧಾತ್ಮ ದೇವರು ಅಲ್ಲಿ ಸರಿಯಾಗಿ ಗಟ್ಟಿಗೆ ರೊಟ್ಟಿಯನ್ನು ಹಾಗೆ ನಾವು ಆರಾಧನಾ ಕ್ರಮವನ್ನ ಪರಿಪಾಲಿಸಬೇಕೆಂಬುದಾಗಿ ದೇವರು ವಾಕ್ಯ ಹೇಳುವುದು. ಭಾನುವಾರ ದಿವಸ ದೇವರ ಮಕ್ಕಳು ನಿರ್ಲಕ್ಷ್ಯ ಮಾಡಬಾರದು. ಭಾನುವಾರ ದಿನದಲ್ಲಿ ದೇವರ ಮಕ್ಕಳು ಅದನ್ನು ನಿರ್ಲಕ್ಷ್ಯ ಮಾಡಬಾರದು. ತೆಲುಗು ಭಾಷೆಯಲ್ಲಿ ಯಾವ ಭಾನುವಾರ ಎಂಬುದಾಗಿ ಕನ್ನಡ ಕರ್ತನ ದಿನ ಎಂಬುದಾಗಿ ಕರ್ತನ ದಿನ ಎಂಬುದಾಗಿ ಹೇಳುವುದು. ಈ ದಿನದಲ್ಲಿ ದೇವರ ಮಕ್ಕಳು ನಾವು ಬ್ರದರ್ ಸಭೆಯಲ್ಲಿ ಬಹುತೇಕ ಜನ ಭಾನುವಾರ ದೇವರ ಸನ್ನಿಧಿಗೆ ಸ್ಪಷ್ಟವಾಗಿ ಬೈಬಲ್ ಕರ್ತನ ಕರ್ತನನ್ನು ಆರಾಧಿಸುವ ಯೇಸುವಿನ ಬಳಿ ಕೂಡಿ ಬರುವ ದಿನ, ಅಂತಹ ದಿನವನ್ನು ನಾವು ಅಲಕ್ಷ್ಯ ಮಾಡಬಾರದು. ಯಾಕಂದ್ರೆ ಸಭೆಗಳನ್ನು ದೇವರು ದೃಷ್ಟಿಸಿ ನೋಡುತ್ತಾರೆ. ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ, ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 2. ಯೇಸು ಕ್ರಿಸ್ತನ ಪ್ರಕಟಣೆಯು ಯೇಸು ಕ್ರಿಸ್ತನ ಯೋಹಾನನು ತಾನು ಕಂಡದ್ದನ್ನೆಲ್ಲ ತಿಳಿಸುವನಾಗಿ ದೇವರ ವಾಕ್ಯದ ವಿಷಯವಾಗಿಯೂ ಯೇಸು ಕ್ರಿಸ್ತನ ಸಾಕ್ಷ್ಯ ವಿಷಯವಾಗಿ ಸಾಕ್ಷಿ ಕೊಟ್ಟನು. 7 ನಕ್ಷತ್ರಗಳು ಬಲಗೈಯಲ್ಲಿ ಹಿಡಿದುಕೊಂಡು 7 ಚಿನ್ನದ ದೀಪಸ್ತಂಭಗಳನ್ನು ಹೇಳಿದರೆ ತಿರುಗಾಡುವ 7 ದೀಪಸ್ತಂಭಗಳು. ಈ 7 ದೀಪಸ್ತಂಭಗಳ ಮಧ್ಯೆ ಇವು ಸಾರ್ವತ್ರಿಕ ಸಭೆಯ ಸೂಚನೆಯಾಗಿವೆ. ಸಭೆಗಳನ್ನು ನೋಡುವವರು, ಆತನು ಗಮನಿಸುವವರು, ಸಭೆಗಳ ನಡುವೆ ಆತನು ಪರೀಕ್ಷಿಸುವವನು,
ఆయన సంచరిస్తున్నాడని ఉంది. ಆತನು ಸಂಚರಿಸುವನೆಂಬುದಾಗಿ ಹೇಳಿ ఎక్కడ? ಎಲ್ಲಿ ఎప్పుడు? ಎಲ್ಲಿ ఆదివారం ಭಾನುವಾರದಲ್ಲಿ ಆರಾಧನಾ ಸಮಯದಲ್ಲಿ సంఘముల మధ్య ಸಭೆಗಳ ನಡುವೆ ప్రభువు ಕರ್ತನಾದ ದೇವರು సంచరిస్తున్నాడు. ಆತನು ತಿರುಗಾಡುವಾತನಾಗಿದ್ದಾನೆ. సంచరించువాడు. ಆತನು ತಿರುಗಾಡುವಾತನು ಅಂದರೆ ಅಬ್ರಹಾಂ. ಸರ್ నెల్లూరులో ఎక్సర్సైజ్ చేస్తున్నారు. ಸಹೋದರರು ನೆಲ್ಲೂರಿನಲ್ಲಿ SSLC ಓದ್ಕೊಳ್ತಿರುವಾಗ ಪರೀಕ್ಷೆಗೆ ಹೋಗಿದ್ದು. పరీక్ష టైంలో ಪರೀಕ್ಷೆ ಟೈಮಲ್ಲಿ ఈ వీక్షకులు ಇನ್ವಿಜಿಲೇಟರ್ಸ್ ఇది అక్కడ ಅವರು ಹೀಗೆ ಗಮನಿಸಿ ನೋಡ್ತಾ ಇದ್ರು. నేను ನಾನು 7 గంటలకు ನಾನು ಎಲ್ಲಿ ಇಟ್ಕೊಂಡಿದ್ದೇನೆ ತೆಗಿಲಿಕ್ಕೆ ತೆಗೆದಿದ್ದೇನೆ. ఎవరున్నా ಯಾರಿದ್ದಾರೆ ಅಲ್ಲಿ? ಆ ರೂಮ್ దేవుడి ಸೂಪರ್ సన్నిధిలో ದೇವರ ಸನ್ನಿಧಿಯಲ್ಲಿ ఆరాధించేటప్పుడు ದೇವರನ್ನು ಆರಾಧಿಸುವಾಗ ప్రభు మనం పరీక్షిస్తాడు. ಕರ್ತನು ನಮ್ಮನ್ನು ಪರೀಕ್ಷಿಸುವವನು. మన జీవితాలను ನಮ್ಮ ಜೀವನಗಳನ್ನು ನೋಡ್ತಾನೆ. ప్రభు ఉన్నాడు, ప్రభు వీక్షిస్తాడు. మాటను ಕರ್ತನಿದ್ದಾನೆ, ಆತನು ನೋಡುತ್ತಾನೆ. ನಮ್ಮ ಮಾತುಗಳನ್ನ ನಾವೆಂದಿಗೂ ಮರೆಯಬಾರದು. ಪ್ರಕಟಣೆ ಗ್ರಂಥ 11ನೇ ಅಧ್ಯಾಯ. ಪ್ರಕಟಣೆ ಗ್ರಂಥ 11ನೇ ಅಧ್ಯಾಯ 1-2 ವಚನಗಳನ್ನು. మరియు ఒకడు చేతి కర్ర వంటి పరకాలను ఇచ్చి మీరు వేచి దేవుని ఆలయమును బలిపీఠమును పక్కవేసి ఆలయములో పూజించు వారిని లెక్క పెట్టుకుని పూజించు వారిని లెక్క పెట్టుకును. ನೀನೆದ್ದು ದೇವರ ಆಲಯವನ್ನು ಯಜ್ಞವೇದಿಯನ್ನು ಅಳತೆ ಮಾಡಿ ಆಲಯದಲ್ಲಿ ಆರಾಧನೆ ಮಾಡುವವರನ್ನು ಲೆಕ್ಕಿಸು. పూజ లెక్క పెట్టాలని పూజించుకోవాలి. ಆರಾಧನೆ ಮಾಡುವವರನ್ನು ಲೆಕ್ಕ ಆರಾಧನೆ ಮಾಡುವವರನ್ನು ಲೆಕ್ಕಿಸು. నేను మా సంఘం ಕ್ಷಮಿಸಿ, ನನ್ನ ಸಮೀಪಿಸುತ್ತೇನೆ. ಸ್ವಲ್ಪ ನನ್ನ ಈ ಸಂಘಗಳು ಎಂತమంది ಬ್ರದರ್ ನಿಮ್ಮ ಸಭೆಯಲ್ಲಿ ಎಷ್ಟು ಜನ ಬ್ರದರ್ ಅಂತ ಹೇಳ್ತಾರೆ. ಒಂದು ಸಂಘಕ್ಕೆ ಇರೋ ಸಂಗತಿ ಹೇಳ್ತಾರೆ. ಸುಮಾರು 70-80 ಜನ ಬರ್ತಾರೆ. ಈ 70-80 ಮಂದಿలో ಈ 70-80 ಮಂದಿಯಲ್ಲಿ 55 ಬರ್ತಾರೆ. 50 ಜನ ಕೂಡ ಬರುವುದಿಲ್ಲ. ఇక్కడ చూడండి, ಇಲ್ಲಿ ನೋಡ್ರಿ, ఎక్క పెట్టాడు. ದೇವರು ಲೆಕ್ಕ ಬಿಡ್ತಾರೆ. ಆರಾಧಿಸುವಂತಹ ದೇವರ ಮಕ್ಕಳನ್ನು ದೇವರು ಲೆಕ್ಕಿಸುವನಾಗಿದ್ದಾನೆ. ಆರಾಧನೆಯಲ್ಲಿ ಕರ್ತನಿದ್ದಾನೆ. ನಮ್ಮನ್ನು ಗಮನಿಸ್ತಾನೆ. ಆತನ ಲೆಕ್ಕದಲ್ಲಿ ನಾವು ಈ ಭಯ ಇಲ್ಲವರಾಗಿ ಕರ್ತನನ್ನು ನಾವು ಆರಾಧಿಸುವವರಾಗಿ ಈ ಭಾಗವನ್ನು ನಾವು ಗಮನಿಸಿ ಮೋಶೆಗೆ ಅಪ್ಪಣೆ ಕೊಟ್ಟ ಹಾಗೆ ದೇವರು ಆಜ್ಞಾಪಿಸಿದ ಪ್ರಕಾರ చక్కగా పెట్టు, ನೆಟ್ಟಿಗೆ ಇಡು, ఎక్కువ భాగము ಹೆಚ್ಚು ಭಾಗ సరిగా ಆ ಮೇಜಿನ ಸರಿಯಾಗಿ ఈ మనుషులు ఎదుట ದೀಪಸ್ತಂಭದ ಎದುರಿನಲ್ಲಿ చక్కగా ನೆಟ್ಟಿಗೆ ಇರೋ ಹಾಗೆ ಆರಾಧಿಸು. ఈ మధ్యాహ్న కాలం ಈ ಮಧ್ಯಾಹ್ನ ವೇಳೆಯಲ್ಲಿ ఈ కడను గురించి స్త్రీ ಈ ಒಂದು ಬೊಕ್ಕಿ ಹೋಗಿರುವಂತಹ ಸೊಂಟ ಬೊಕ್ಕಿ సహవాసానికి స్త్రీ ದೇವರ ಸಹವಾಸಕ್ಕೆ ಬಂದಿರುವಂತಹ ಆ ವಿಶ್ವಾಸಿ, ಆ ಸಹೋದರಿ, ಆಕೆಯನ್ನು ಸೈತಾನನು ಬಂಧಿಸುತ್ತಾರೆ. ಸೈತಾನನ ಬಂಧಕಗಳಿಗೆ ದೇವರು ಆಕೆ ದೇವರು ಬಿಡಿಸಿರುವ ದೇವರನ್ನು
చక్కగా ದೇವರ కోసం ನೆಟ್ಟಗೆ ನಿಂತಳು. ರಾಮ ಬಿಡಲು ಬಿಟ್ಟಿದ್ದಲ್ಲ. ಕರ್ತನ ಮಕ್ಕಳಾದ ನಾವು ಅವನ ಕಿಂತ ನಮ್ಮ ಜೀವಿತಗಳು ಕ್ರಮಪಡಿಸಿಕೊಳ್ಳಬೇಕು. ಕ್ರಮಪಡಿಸಿ ದೇವರ ವಾಕ್ಯವನ್ನು ಕ್ರಮದಿಂದ ಪಾಲಿಸಬೇಕು. ದೇವರ ವಾಕ್ಯವನ್ನು ಕ್ರಮವಾಗಿ ಅದನ್ನು ಕ್ರಮದಿಂದ ಕರ್ತನ ಬೇಸಿನಲ್ಲಿ ಕ್ರಮವಾಗಿ ಆರಂಭಿಸಬೇಕು. ನಾವು ನಿಲ್ಲಬೇಕು. ಆಕೆ ಗಟ್ಟಿಗೆ ನಿಂತ ಪ್ರಭುರಾಗಲು ಕರ್ತನ ಬರೋಣದವರೆಗೆ ಶಕ್ತಿಗಾಗಿ ನಾವು ನೆಟ್ಟಿಗೆ ಇರುವ ಹಾಗೆ ದೇವರು ದೇವರ ವಾಕ್ಯವನ್ನು ಆಚರಿಸುತ್ತೇವೆ. దేవుడి రాసులు విశేషమైన మాట్లాడించారు. దేవుడి అంటే ಕರ್ತನ ತನ್ನ ದಾಸರ ಜೊತೆ ನಿಲ್ಲಿಸಿಕೊಂಡು ಶ್ರೇಷ್ಠವಾದಂತಹ ಸಂದೇಶವನ್ನು ದಯಪಾಲಿಸಿದ అలా మధ్యాహ్నం సెషన్ ఉంది.